ಮಹಿಳಾ ಆಯೋಗದಿಂದ ಅದನ್ನ ಹೇಳಲಿಕ್ಕೆ ಆ ಥರ ಇರೋದಿಲ್ಲ. ಬಟ್ ಆದ್ರೆ ಯಾರೂ ಸಹ ಅವರ ಪರ ವಿರೋಧಗಳು ಯಾರೇ ಇರಲಿ ಇದನ್ನ ಸಾಮಾಜಿಕ ಎಸ್ಪೆಷಲಿ ಒಂದು ಹೆಣ್ಣು ಮಗಳನ್ನ ಯಾರು ತೇಜೋವಧೆ ಮಾಡ್ಕೂಡ್ದು ಮಾಡಬಾರ್ದು. ಯಾರೇ ಮಾಡ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಕಾನೂನು ಪ್ರಕಾರ ಏನ್ ಶಿಕ್ಷೆ ಇದೆಯಲ್ಲ ಅದಾಗಬೇಕು. ಯಾರು ಮಾಡ್ಕೂಡ್ದು. ಮಾಡಿದ್ದು ಸತ್ಯ ಆದ್ರೆ ಮಾಡಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ಮಾಡ್ಕೂಡ್ದು. ಅದು ಕಾನೂನಿಗೆ ಅಪರಾಧ. ನೀವು ಮಾಡೋ ಹಾಗೆ ಇಲ್ಲ. ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಆದ್ರೆ ನೀವು ಜೈಲಿಗೆ ಹೋಗ್ತೀರಾ. ಒಂದು ಹೆಣ್ಣು ಮಗಳ ತೇಜೋವಧೆ ಮಾಡ್ಕೂಡ್ದು ನೀವು. ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ತನಿಖೆ ಆಗ್ಲಿ. ನೀವು ಅದನ್ನೇ ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಸಾಮಾನ್ಯ ನಮ್ಮಂತ ಅಂದ್ರೆ ಎಲ್ಲ ಜನರು ಜಾಲತಾಣಗಳಲ್ಲಿ ಯಾರು ತೇಜೋವಧೆ ಮಾಡಬೇಡಿ. ಹೆಣ್ಣು ಮಗಳು ಬಹಳ ಸೂಕ್ಷ್ಮ. ಹಾಗಾಗಿನೇ ನಮ್ಮ ಮಣ್ಣಿನ ಏನ್ ಕಾನೂನು ಇದೆಯಲ್ಲ ಆ ಹೆಣ್ಣು ಮಗಳ ರಕ್ಷಣೆಗೆ ಬಹಳ ಬಲವಾದಂತ ಕಾನೂನುಗಳಿದಾವೆ. ಸೊ ನೀವು ಯಾರು ಆ ಶಿಕ್ಷೆಗೆ ಗುರಿ ಆಗಬಾರ್ದು. ನಾವೆಲ್ಲ ಮಾದರಿಯಾಗಿ ನಿಂತ್ಕೋಬೇಕಾಗತ್ತೆ. ಸೊ ಹಾಗಾಗಿ ಯಾರು ತೇಜೋವಧೆ ಯಾರು ಮಾಡ್ಕೂಡ್ದು. ಅದನ್ನ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊಳಕ್ ಇಷ್ಟಪಡ್ತೇನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ತೇಜೋವಧೆ ಮಾಡಬೇಡಿ. ಈ ಮಾತಿನ ಚಕಮಕಿ ಎಲ್ಲ ನಡೆಯೋದು. ಅವಾಗ ಮಾನ್ಯ ಸಚಿವರು ಮಾನ್ಯ ಸಭಾಪತಿಗಳಿಗೆ ದೂರನ್ನ ಸಲ್ಲಿಸ್ತಾರೆ. ಈ ತರ ವಿಧಾನ ಪರಿಷತ್ ಸದಸ್ಯರಾದಂತ ಸಿ.ಟಿ. ರವಿ ಅವರು ಈ ತರ ನನಗೆ ಅವ್ಯಾಚ ಶಬ್ದಗಳಿಂದ ನನ್ನನ್ನ ಈ ತರ ಮಾತಾಡಿದ್ರು ಅಂತ ಹೇಳಿ ಅವ್ರು ದೂರನ್ನ ದಾಖಲಿಸ್ತಾರೆ. ಸೊ ನಾವು ಮಾಧ್ಯಮಗಳ ಮುಖಾಂತರನೇ ನಾವು ಇದನ್ನ ಸಹ ನೋಡಿರೋದು. ಸೊ ಹಾಗಾಗಿ ನಾನು ಮಾನ್ಯ ಸಭಾಪತಿಗಳಿಗೆ ನಾನು ಪತ್ರವನ್ನ ಬರೆದಿದ್ದೀನಿ. ಇದು ಉನ್ನತ ಮಟ್ಟದ ಒಂದು ತನಿಖಾ ತಂಡವನ್ನ ರಚಿಸಿ ಇದಕ್ಕೆ ನ್ಯಾಯವನ್ನ ಕೊಡಿಸ್ಬೇಕು. ಯಾಕೆಂದ್ರೆ ಒಂದು ಮಾದರಿಯಾದಂತ ರಾಜ್ಯ ನಮ್ಮದು. ಕಾನೂನುಬದ್ಧವಾಗಿ ಒಂದು ಮಹಿಳೆಗೆ ಆ ತರ ಎಲ್ಲ ಮಾತಾಡೋ ಹಾಗೆ ಇಲ್ಲ. ಸೊ ಹಾಗಾಗಿ ನಾನು ಸಭಾಪತಿಗಳಿಗೆ ಪತ್ರವನ್ನ ಬರೆದಿದ್ದೇನೆ. ಪೊಲೀಸ್ ಅಲ್ಲಿ ಅಂತಂದಾಗ ನಾವು ಯೂಶಲಿ ಸುಮೋಟೋ ಕೇಸ್ ದಾಖಲು ಮಾಡ್ಕೋತೀವಿ. ಅಂದ್ರೆ ಸ್ವಂತ ನಾವು ಸ್ವಪ್ರೇರಣೆಯಿಂದ ಕೇಸ್ ದಾಖಲು ಮಾಡ್ಕೋಬಹುದು. ಇದು ಆಲ್ರೆಡಿ ನೆನ್ನೆನೆ ಪೊಲೀಸ್ ಕೇಸ್ ಆಗಿ ಅವರನ್ನ ಅರೆಸ್ಟ್ ಮಾಡಿ ಇವತ್ತು ಅವ್ರ ಕಸ್ಟಡಿ ಒಳಗಡೆ ಇರೋದ್ರಿಂದ ಸೊ ಹಾಗಾಗಿ ಅದರದ್ದು ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ನಾನು ಮಾನ್ಯ ಸಭಾಪತಿಯವರಿಗೆ ಪತ್ರವನ್ನ ಬರೆದಿರೋದು. ಅವರು ಒಪ್ಕೊಳ್ತಾ ಇಲ್ಲ ಅಂದಿದ್ದೀವಿ ಅಂತ. ಬಟ್ ಒಬ್ರು ಸಚಿವರು ಒಬ್ರು ಹೆಣ್ಮಗಳು ಗಂಭೀರವಾದಂಥ ಆರೋಪವನ್ನ ಮಾಡಿರೋದಕ್ಕೋಸ್ಕರನೇ ನಾವು ಆಯೋಗದ ಅಧ್ಯಕ್ಷೆಯಾಗಿ ನಾನು ಮಾನ್ಯ ಸಭಾಪತಿಯವರಿಗೆ ಇದು ಉನ್ನತ ಮಟ್ಟದ ಒಂದು ತನಿಖಾ ರಚನೆ ಆಗಿ ಇದು ತನಿಖೆ ಆಗಬೇಕು ಅಂತ ಹೇಳಿ ನಾನು ಅವರಿಗೆ ಪತ್ರವನ್ನ ಬರೀತಾ ಇದ್ದೀನಿ. ಇಲ್ಲ ನಾನು ಇಲ್ಲಿವರೆಗೂ ಯಾವುದು ದೂರನ್ನ ರಿಸೀವ್ ಮಾಡ್ಕೊಂಡಿಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಿ.ಟಿ. ರವಿ ಅವರಿಗೆ ಕೊಲೆಗಡೆ ಕಾನೂನು ಬಳಕೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇವ್ರು ಅನ್ನೋದಷ್ಟು ಸರಿ ಅವರು ಅದಕ್ಕೆ ನಾನು ಹೇಳಿದ್ದೀನಲ್ಲ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಆಗೋದಿಲ್ಲ. ಈ ಘಟನೆಯ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ, ನಾನು ನಿಮ್ಮ ಮಾಧ್ಯಮ ಮುಖಾಂತರನೇ ನಾನು ಸಹ ನೋಡಿರೋದು ಮತ್ತೆ ಇವತ್ತು ಪತ್ರಿಕಾ ವರದಿಗಳನ್ನು ನಾನು ಓದಿರೋದು. ಸೊ ಅದನ್ನು ನಾನು ಆಯೋಗದ ಅಧ್ಯಕ್ಷೆಯಾಗಿ ಅದು ಒಂದು ಹೆಣ್ಣಿನ ಒಂದು ಆರೋಪ ಬಹಳ ಗಂಭೀರವಾಗಿರೋದ್ರಿಂದ ಒಂದು ಸದನದಲ್ಲಿ ಒಂದು ಹೆಣ್ಣಿಗೆ ಆ ಒಂದು ಪದ ಬಳಕೆ ಸಲ್ಲದು. ಸೊ ಹಾಗಾಗಿ ಇದರ ಬಗ್ಗೆ ತನಿಖೆ ಆಗಬೇಕು. ಅವಾಗಲೇ ತಪ್ಪು ಒಪ್ಪು ಎಲ್ಲ ನಮಗೆ ಗೊತ್ತಾಗೋದು. ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತಾಡ್ತಾ ಇದ್ದೀವಿ.